ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಂದನಲೋಕ ಬೆಂಗಳೂರು. ಇವತ್ತು ನಾವು ತಿರುವಣ್ಣಾಮಲೆಯಲ್ಲಿರುವ ಅರುಣಾಚಲೇಶ್ವರನ ದರ್ಶನ ಮತ್ತು ಪೌರ್ಣಮಿ ವಿಶೇಷವಾಗಿ 14 ಕಿಲೋಮೀಟರ್ ಗಿರಿ ಪ್ರದಕ್ಷಿಣೆ ಮಾಡೋಣ ಅಂತ ಹೊರಟಿದ್ದೀವಿ. ಈ ದೇವಾಲಯವನ್ನು ಸುಮಾರು 9ನೇ ಶತಮಾನದಲ್ಲಿ ಚೋಳರು ನಿರ್ಮಿಸಿರುವಂತಹ ದೇವಾಲಯ. ಈ ತಿರುವಣ್ಣಾಮಲೆಯಲ್ಲಿ ಶಿವ ಹೇಗೆ ಉದ್ಭವವಾದ, ಗಿರಿ ಪ್ರದಕ್ಷಿಣೆ ಅಂದರೆ ಏನು, ಗಿರಿ ಪ್ರದಕ್ಷಿಣೆ ಮಾಡುವಾಗ ನಮಗೆ ಅಷ್ಟಲಿಂಗಗಳು ಸಿಗ್ತವೆ, ಆ ಅಷ್ಟಲಿಂಗಗಳನ್ನು ಯಾರು ಪ್ರತಿಷ್ಠಾಪನೆ ಮಾಡಿದ್ರು, ಮೋಕ್ಷ ಮಾರ್ಗ ಅಂದರೆ ಏನು ಎಂಬುದರ ಪ್ರತಿಯೊಂದು ಡೀಟೇಲ್ಸ್ನ ನಾನು ಈ ವಿಡಿಯೋನಲ್ಲಿ ತಿಳಿಸ್ಕೊಡುವ ಪ್ರಯತ್ನ ಮಾಡ್ತೀನಿ. ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಹಾಗೂ ನೀವಿನ್ನು ನನ್ನ ಚಾನಲ್ಗೆ ಹೊಸಬರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ನಲ್ಲಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ನಿಮ್ಮ ಒಂದು ಲೈಕು ಮತ್ತು ಕಮೆಂಟ್ನಿಂದ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ನನಗೆ ಪ್ರೋತ್ಸಾಹ ಸಿಕ್ಕಂತೆ. ಅದರಿಂದ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ, ನಾವು ಅರುಣಾಚಲೇಶ್ವರನ ದರ್ಶನ ಮತ್ತು ಗಿರಿ ಪ್ರದಕ್ಷಿಣೆ ಎರಡೂ ಮಾಡಬೇಕಂತ ಬೆಳಗ್ಗೆ 5 ಗಂಟೆಗೆ ಮನೆಯಿಂದ ಹೊರಟು ಹೊಸೂರು ಹೋಗಿ ಅಲ್ಲಿಂದ ತಿರುವಣ್ಣಾಮಲೆಗೆ ಡೈರೆಕ್ಟ್ ಬಸ್ಸು 6 o'clockಗೆಲ್ಲ ಹೊಸೂರಿಂದ ಬಸ್ಸು ಮೂವ್ ಆಯಿತು. ಒಬ್ಬರಿಗೆ 150 rupees ಚಾರ್ಜ್ ಆಗುತ್ತೆ. ನಾವು 9:30ಗೆಲ್ಲ ತಿರುವಣ್ಣಾಮಲೈ ಬಸ್ ಸ್ಟಾಪ್ಗೆ ರೀಚ್ ಆದ್ವಿ. ಅಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟೇ ವಾಕಬಲ್ ಡಿಸ್ಟೆನ್ಸು ಟೆಂಪಲ್ ಹತ್ರ ಹೋಗೋಕ್ಕೆ. ಈಗ ನಡ್ಕೊಂಡು ಹೋಗ್ತಾ ಇದ್ದೀವಿ ದೇವಸ್ಥಾನದ ಹತ್ರ. ಈಗ ದೇವಸ್ಥಾನದ ಹತ್ತತ್ರ ಇದ್ದೀವಿ. ಇಲ್ಲಿ ನಮಗೆ ಲಗ್ಗೇಜು ಮತ್ತು ಸ್ಲಿಪ್ಪರ್ಸ್ ಇಡೋದಕ್ಕೆ ಕೌಂಟ್ರ್ ಇದೆ. ನಾವು ಕೌಂಟ್ರ್ ಹತ್ರ ಹೋಗಿ ಇಟ್ಟು ಅಲ್ಲಿಂದ ರಾಜಗೋಪುರ ಹತ್ರ ಹೋದ್ವಿ. ನೋಡಿ, ಇದೇ ರಾಜಗೋಪುರ. ಈ ಗೋಪುರನ ವಿಜಯನಗರದ ಶ್ರೀ ಕೃಷ್ಣದೇವರಾಯರು ಕಟ್ಟಿಸಿದ್ದು. ಸುಮಾರು 217 ಅಡಿ ಎತ್ತರದ ಈ ಗೋಪುರ 11 ಅಂತಸ್ತನ್ನು ಒಳಗೊಂಡಿದೆ. ತುಂಬ ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ. ಈ ದೇವಸ್ಥಾನ 24 ಎಕರೆ ಇದ್ದು 9 ಗೋಪುರಗಳಿಂದ ಕೂಡಿರುವಂತಹ ದೇವಾಲಯ ಇದು. ಈಗ ಒಳಗಡೆ ಹೋಗ್ತಾ ಇದ್ದೀವಿ. ಹೋಗಿದ ತಕ್ಷಣ ನಮಗೆ ಸುಬ್ರಹ್ಮಣ್ಯ ದೇವಸ್ಥಾನ ಸಿಗುತ್ತೆ. ದೇವಸ್ಥಾನದ ಒಳಗಡೆ ಹೋಗಿ ದೇವರ ದರ್ಶನ ಮಾಡಿ ನಂತರ ಈಚೆ ಬಂದು ಕ್ಯೂನಲ್ಲಿ ಹೊರಟ್ವಿ. ಇಲ್ಲಿ ನಮಗೆ ಧರ್ಮ ದರ್ಶನ ಮತ್ತು 50 ರೂಪಾಯಿ ಟಿಕೆಟ್ಗೆ ಸ್ಪೆಷಲ್ ದರ್ಶನ ಎರಡೂ ಇರುತ್ತೆ. ನಾವು 50 ರೂಪಾಯಿ ಟಿಕೆಟ್ ತೊಗೊಂಡು ಸ್ಪೆಷಲ್ ದರ್ಶನಕ್ಕೆ ಕ್ಯೂನಲ್ಲಿ ಈಗ ಹೋಗ್ತಾ ಇದ್ದೀವಿ. ನಾವು ಬೆಳಗ್ಗೆ ಬಂದ್ರೂ ನೋಡಿ ಎಷ್ಟು ಜನ ಇದ್ದಾರೆ. ಇನ್ನು ಸಂಜೆ ಆಗ್ತಿದ್ದಂತೆ ಲಕ್ಷಾಂತರ ಜನ ಬರ್ತಾರೆ, ಯಾಕಂದರೆ ಪೌರ್ಣಮಿ ಆದ್ದರಿಂದ. ಈ ದೇವಾಲಯದ ದರ್ಶನದ ಟೈಮಿಂಗ್ಸ್ ಬಂದು ಮಾರ್ನಿಂಗ್ 5 to 12:30 ಇರುತ್ತೆ ಮತ್ತು ಈವ್ನಿಂಗು 4 to 8 o'clock ಇರುತ್ತೆ. ಪೌರ್ಣಮಿ ದಿನ ನಿಮಗೆ 1 hour ಅಷ್ಟೇ ಕ್ಲೋಸ್ ಮಾಡಿರ್ತಾರೆ, ಆಮೇಲೆ ಮತ್ತೆ ಓಪನ್ ಮಾಡ್ತಾರೆ. ಇಲ್ಲಿ ಹೋಗ್ತಿದ್ದಂತೆ ನಮಗೆ ಬಲಭಾಗಕ್ಕೆ 1000 ಕಲ್ಲಿನ ಮಂಟಪ ಸಿಗುತ್ತೆ. ನೋಡಿ, ಇದೇ ಅದು 1000 ಕಲ್ಲಿನ ಮಂಟಪ. ಈ ಮಂಟಪದ ಒಳಗೆ ಪಾತಾಳಲಿಂಗ ದೇವಾಲಯ ಇದೆ. ನಾವು ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಇಲ್ಲಿ ನಮಗೆ ಈ ದೇವಸ್ಥಾನದ ಒಳಗಡೆ ಕಂಪ್ಲೀಟ್ ಹಿಸ್ಟ್ರಿ ತಿಳ್ಕೊಳ್ಳೋ ಹಾಗೆ ಫೋಟೋಸ್ ಎಲ್ಲ ಹಾಕಿದ್ದಾರೆ, ನಾವು ಓದ್ಕೋಬೋದು. ಮತ್ತು ಅಲ್ಲೇ ಕೂತು 2 ನಿಮಿಷ ಶಿವನ ಧ್ಯಾನ ಮಾಡಿ ನಂತರ ಅಲ್ಲಿಂದ ಮತ್ತೆ ಕ್ಯೂಗೆ ಬಂದ್ವಿ. ಈ ದೇವಾಲಯದ ಮುಂದೆ ಇರುವ ನಂದಿ ಇದು ಒಂದೇ ಕಲ್ಲಿನಿಂದ ಕೆತ್ತಿರುವಂತಹ ಏಕಶಿಲಾ ನಂದಿಯಾಗಿದ್ದು, ಪಕ್ಕದಲ್ಲಿ ಕುಮಾರಸ್ವಾಮಿ ದೇವಾಲಯನೂ ಇದೆ. ಹೋಗಿ ದರ್ಶನ ಮುಗಿಸ್ಕೊಂಡು ಅಲ್ಲೇ ಪಕ್ಕದಲ್ಲೇ ಇರುವ ಶಿವಗಂಗಾ ತೀರ್ಥ ಅಂದರೆ ಕಲ್ಯಾಣಿ ನೋಡಿಕೊಂಡು ಮತ್ತೆ ಕ್ಯೂಗೆ ಹೊರಟ್ವಿ. ಇಲ್ಲಿ ಇನ್ನೂ ಒಂದು ಕಲ್ಯಾಣಿ ಇದೆ, ನೋಡೋಣ ಅಂತ ಹೋದ್ವಿ. ನೋಡಿ, ಇದು ಬ್ರಹ್ಮತೀರ್ಥ ಕಲ್ಯಾಣಿ. ಇದು ಇದು ದೇವಸ್ಥಾನದ ಮಾದರಿ. ಇಲ್ಲಿ ನಮಗೇನು ಕಾಣ್ತಿದೆ, ಹಾಗೇನೆ ದೇವಸ್ಥಾನ ನಿರ್ಮಾಣ ಮಾಡಿರೋಂಥದ್ದು. ಇಲ್ಲಿ ಒಂದು ಚಿಕ್ಕದಾದ ವಿನಾಯಕನ ದೇವಸ್ಥಾನ ಇದೆ. ಅಲ್ಲಿ ಒಂದು ಸರ್ಕಲ್ ಹಾಕಿದ್ದಾರೆ. ಅಲ್ಲಿ ನಿಂತು ಸುತ್ತ ನಾವು ನೋಡಿದ್ರೆ ನಮಗೆ ದೇವಾಲಯದ 9 ಗೋಪುರಗಳು ಕಾಣಿಸ್ತವೆ.
ಈ ಜಾಗದಲ್ಲಿ ಮಾತ್ರ ನಿಂತು ನೋಡಿದ್ರೆ ನಮಗೆ ಎಲ್ಲ ಗೋಪುರಗಳು ಕಾಣೋದು. ನೀವೇನಾದರೂ ದೇವಸ್ಥಾನಕ್ಕೆ ಹೋದರೆ ಇದನ್ನು ಮಿಸ್ ಮಾಡದೆ ನೋಡ್ಕೊಬನ್ನಿ, ತುಂಬ ಚೆನ್ನಾಗಿದೆ. ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡೋದಕ್ಕೆ ಪರ್ಮಿಷನ್ ಇಲ್ಲ. ಗರ್ಭದ ಗುಡಿ ಒಳಗಡೆ ದೇವರು ಇರೋದು ಈ ರೀತಿ ನೋಡಿ. ಈಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ನೋಡಿ. ಇದು ದೇವಸ್ಥಾನದ ಎಂಟ್ರೆನ್ಸು. ಈಗ ಒಳಗಡೆ ಹೋಗೋಣ. ಈ ದೇವಾಲಯವು ಪಂಚಭೂತ ಕ್ಷೇತ್ರಗಳಲ್ಲಿ ಒಂದಾದ ಅಗ್ನಿಲಿಂಗ ಅಂದರೆ ಜ್ಯೋತಿಲಿಂಗ, ಅರುಣಾಚಲೇಶ್ವರ, ಅಣ್ಣಾಮಲೈ ಇಷ್ಟು ಹೆಸರಿನಿಂದ ಕರೆಯುವ ಅರುಣಾಚಲೇಶ್ವರನ ದೇವಾಲಯ. ಇದು ತುಂಬ ಪವಿತ್ರವಾದ ಕ್ಷೇತ್ರ. ತಮಿಳುನಾಡಿನ ತಿರುವಣ್ಣಾಮಲೆಯಲ್ಲಿರುವ ಅರುಣಾಚಲೇಶ್ವರನು ಬೆಟ್ಟದ ರೂಪದಲ್ಲಿ ನೆಲೆ ನಿಂತಿದ್ದಾನೆ, ಲಿಂಗದ ರೂಪದಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ಪಂಚಭೂತ ಕ್ಷೇತ್ರಗಳು ಯಾವೆಂದರೆ ಆಂಧ್ರ ಪ್ರದೇಶದ ಕಾಳಹಸ್ತಿಯ ವಾಯುಲಿಂಗ ಕ್ಷೇತ್ರ, ಚಿದಂಬರಂನ ನಟರಾಜ ಕ್ಷೇತ್ರವು ಆಕಾಶಲಿಂಗ ಆದರೆ ಕಾಂಚೀಪುರಂನ ಏಕಾಂಬರೇಶ್ವರವು ಪೃಥ್ವಿಲಿಂಗ, ತಿರುಚನಾಪಲ್ಲಿಯ ತಿರುವನೈಕ ದೇವಾಲಯವು ಜಲಲಿಂಗ, ತಿರುವಣ್ಣಾಮಲೈನ ಅರುಣಾಚಲೇಶ್ವರ ದೇವಾಲಯವು ಅಗ್ನಿಲಿಂಗ. ಇವು ಪಂಚಭೂತ ಕ್ಷೇತ್ರಗಳು. ಇಲ್ಲಿಯ ಸ್ಥಳ ಪುರಾಣದ ಪ್ರಕಾರ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ತಮ್ಮಲ್ಲಿ ಯಾರು ಶ್ರೇಷ್ಠರೆಂಬುದು ವಾಗ್ವಾದ ಶುರುವಾಗಿ ನಂತರ ಶಿವನ ಬಳಿ ಹೋಗ್ತಾರೆ. ಅವರ ಸಮಸ್ಯೆ ಹೇಳಿದಾಗ ಶಿವ ಅಗ್ನಿ ರೂಪ ಧರಿಸಿ ನನ್ನ ಪಾದ ಮತ್ತು ಕಿರೀಟ ಎರಡರಲ್ಲಿ ಒಂದನ್ನು ಯಾರು ಮೊದಲಿಗೆ ಕಾಣ್ತಾರೋ ಅವರು ಶ್ರೇಷ್ಠ ಎಂಬುದು ತಿಳಿಸ್ತಾನೆ. ಆಗ ಬ್ರಹ್ಮ ಹಂಸ ಪಕ್ಷಿ ಮೇಲೆ ಕೂತು ಕಿರೀಟದ ಕಡೆ ಹೊರಟ್ರೆ ವಿಷ್ಣು ವರಹಾರೂಪಧಾರಿಯಾಗಿ ಪಾದದ ಕಡೆ ಹೊರಡ್ತಾನೆ. ಆದರೆ ಇಬ್ಬರಿಗೂ ಸುಮಾರು ವರ್ಷ ಕಳೆದರೂ ಪಾದ ಮತ್ತು ಕಿರೀಟ ಸಿಗೋದಿಲ್ಲ. ಆಗ ವಿಷ್ಣು ಶಿವನಲ್ಲಿ ಬಂದು ತಲೆ ಬಾಗ್ತಾನೆ. ಆದರೆ ಬ್ರಹ್ಮನಿಗೆ ತಲೆ ಬಾಗಲು ಇಷ್ಟವಿರಲ್ಲ. ಆಗ ಒಂದು ಕೇದಿಗೆ ಹೂವು ಆಕಾಶದಿಂದ ಬೀಳೋದನ್ನು ಬ್ರಹ್ಮ ನೋಡ್ತಾನೆ. ನೀನು ಎಲ್ಲಿಂದ ಬೀಳ್ತಾ ಇದ್ದೀಯಾ ಅಂತ ಕೇಳಿದಾಗ ನಾನು ಶಿವನ ತಲೆಯಿಂದ ಬೀಳ್ತಿದ್ದೀನಿ ಅಂತ ಹೇಳುತ್ತೆ. ಬ್ರಹ್ಮ ಶಿವನ ಕಿರೀಟಕ್ಕೆ ಇನ್ನು ಎಷ್ಟು ದೂರ ಇದೆ ಅಂತ ಆ ಕೇದಿಗೆ ಹೂವನ್ನ ಕೇಳ್ತಾನೆ. ನಾನು 40,000 ವರ್ಷಗಳಿಂದ ಬೀಳ್ತಾ ಇದ್ದೀನಿ ಅಂತ ಹೇಳುತ್ತೆ. ಆಗ ಬ್ರಹ್ಮ ಒಂದು ಸುಳ್ಳು ಹೇಳುವಂತೆ ಆ ಕೇದಿಗೆ ಹೂವನ್ನ ಕೇಳ್ತಾನೆ. ಹೂ ಒಪ್ಕೊಂಡು ಶಿವನ ಬಳಿ ಹೋಗ್ತಾರೆ. ನಾನು ನಿನ್ನ ಕಿರೀಟವನ್ನು ನೋಡಿದೆ ಎಂದು ಬ್ರಹ್ಮ ಶಿವನ ಬಳಿ ಹೇಳ್ತಾನೆ. ಆಗ ಶಿವ ಅದಕ್ಕೆ ಸಾಕ್ಷಿ ಏನು ಎಂದು ಕೇಳಿದಾಗ ಕೇದಿಗೆ ಹೂವು ಸುಳ್ಳು ಸಾಕ್ಷಿಯಾಗುತ್ತೆ. ಇದನ್ನು ಅರಿತ ಶಿವನು ಕೋಪಗೊಂಡು ಬ್ರಹ್ಮನಿಗೆ ಪೂಜೆ ಇಲ್ಲದಂತೆ, ಕೇದಿಗೆ ಹೂವಿಗೆ ತನ್ನ ಪೂಜೆಯಲ್ಲಿ ಅರ್ಹತೆ ಇಲ್ಲದಂತೆ ಶಪಿಸ್ತಾನೆ. ಈ ರೀತಿ ಶಿವನು ಅಗ್ನಿಲಿಂಗ ರೂಪದಲ್ಲಿ ತಿರುವಣ್ಣಾಮಲೈನಲ್ಲಿ ನೆಲೆ ನಿಂತಿರುವುದು ಎಂದು ಇಲ್ಲಿನ ಪುರಾಣಗಳು ತಿಳಿಸುತ್ತವೆ. ಶಿವನ ದರ್ಶನ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಪಾರ್ವತಿ ದೇವಿಯ ದರ್ಶನನೂ ಮಾಡಿಕೊಂಡು ಈಚೆ ಬಂದರೆ ವಿನಾಯಕನ ದೇವಸ್ಥಾನ ಇದೆ. ಇಲ್ಲಿ ಹೋಗಿ ದೇವ್ರಿಗೊಂದು ನಮಸ್ಕಾರ ಮಾಡಿಕೊಂಡು ಆಚೆ ಬಂದ್ವಿ. ಇಲ್ಲಿ 10 ರೂಪಾಯಿ ಕೊಟ್ಟರೆ ಪುಳಿಯೋಗರೆ ಅಥವಾ ಪೊಂಗಲ್ ಕೊಡ್ತಾರೆ, ತೊಗೊಂಡು ತಿನ್ಬೋದು. ಲಾಡು ಕೌಂಟ್ರು ಇದೆ ಇಲ್ಲಿ. 50 ರೂಪಾಯಿ ಕೊಟ್ಟರೆ 5 ಲಾಡು ಕೊಡ್ತಾರೆ. ಇದೆಲ್ಲ ಮುಗಿಸ್ಕೊಂಡು ಈಚೆ ಬರೋತ್ತಿಗೆ ಮಧ್ಯಾಹ್ನ ಆಗಿತ್ತು. ಸುಮಾರು 2 ಗಂಟೆ ಸಮಯ. ತುಂಬಾ ಬಿಸಿಲಿದ್ದರಿಂದ ಗಿರಿ ಪ್ರದಕ್ಷಿಣೆ ಮಧ್ಯಾಹ್ನ ಟೈಮು ಯಾರೂ ಮಾಡೋದಿಲ್ಲ. ಸೊ ಅದರಿಂದ ನಾವು ಸಂಜೆವರೆಗೂ ವೆಯ್ಟ್ ಮಾಡಿದ್ರಿ. ಈಗ ಸಂಜೆ ಸುಮಾರು 6:30 ಸಮಯ. ನಾವು ಗಿರಿ ಪ್ರದಕ್ಷಿಣೆ ಮಾಡೋಣ ಅಂತ ರಾಜಗೋಪುರದ ಮುಂದೆ ಬಂದಿದ್ದೀವಿ. ಕರ್ಪೂರ ಅಥವಾ ತುಪ್ಪದ ದೀಪ ಹಚ್ಚಿ ತೆಂಗಿನಕಾಯಿ ಒಡೆದು ಭಗವಂತನಲ್ಲಿ ಪ್ರಾರ್ಥಿಸಿ ಗಿರಿ ಪ್ರದಕ್ಷಿಣೆ ಶುರು ಮಾಡಬೇಕು. ನಾವು ಮನಸ್ಸಿನಲ್ಲಿ ಏನು ಕೋರಿಕೆನ ಕೂರ್ಕೊಂಡು ನಾವು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡ್ತೀವೋ ಖಂಡಿತ ಅದು ನೆರವೇರುತ್ತೆ. ಇನ್ನು ಇಲ್ಲಿಂದ ನಮ್ಮ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಆಗುತ್ತೆ. ಈ ಗಿರಿ ಪ್ರದಕ್ಷಿಣೆಯನ್ನು ಗಿರಿವಾಲಂ ಅಂತ ಕರೀತಾರೆ. ಗಿರಿವಾಲಂ ಅಂದರೆ ಪವಿತ್ರ ಗುಡ್ಡದ ಸುತ್ತ ಪ್ರದಕ್ಷಿಣೆ ಹಾಕುವುದು ಎಂದರ್ಥ. ಇಲ್ಲಿ ಬೆಳಗ್ಗೆ ಹೆಚ್ಚು ಬಿಸಿಲು ಇರೋದ್ರಿಂದ ಗಿರಿ ಸುತ್ತೋದಿಲ್ಲ. ರಾತ್ರಿ ಅಥವಾ ಬೆಳಗಿನ ಜಾವದಲ್ಲಿ ಪ್ರದಕ್ಷಿಣೆ ಮಾಡ್ತಾರೆ. ನಾವು ಗಿರಿ ಪ್ರದಕ್ಷಿಣೆ ಮಾಡುವಾಗ ಯಾವ್ಯಾವ ದಿಕ್ಕಿನಲ್ಲಿ ಯಾವ್ಯಾವ ಲಿಂಗಗಳಿವೆ ಅಂತ ಈ ಬೋರ್ಡುಗಳನ್ನ ನೋಡ್ಕೊಳ್ತಾ ಹೋಗ್ಬೋದು. ಅಲ್ಲಲ್ಲಿ ಈ ಥರ ಬೋರ್ಡನ್ನು ಹಾಕಿರ್ತಾರೆ. ಗಿರಿ ಪ್ರದಕ್ಷಿಣೆ ಶುರು ಮಾಡಿ ಸ್ವಲ್ಪ ದೂರದಲ್ಲಿ ನಮ್ಮ ಎಡಭಾಗ ಅಂದರೆ ರಸ್ತೆಯ ಎಡಭಾಗದಲ್ಲಿ ಇಂದ್ರಲಿಂಗನ ದೇವಾಲಯ. ಈ ಲಿಂಗವನ್ನು ಸಾಕ್ಷಾತ್ ಇಂದ್ರದೇವನು ನಿರ್ಮಿಸಿರುವ ದೇವಾಲಯ ಅಂತ ಹೇಳ್ತಾರೆ. ಈ ಇಂದ್ರಲಿಂಗವನ್ನು ದರ್ಶನ ಮಾಡಿದರೆ ಉದ್ಯೋಗದಲ್ಲಿ ಉನ್ನತಿ ಮತ್ತು ದೀರ್ಘಾಯುಷ್ಯ ದೊರೆಯುತ್ತೆ ಅಂತ ಶಾಸ್ತ್ರ ಹೇಳ್ತದೆ. ನಾವು ಬೇಗನೆ ಗಿರಿ ಪ್ರದಕ್ಷಿಣೆ ಶುರು ಮಾಡಿದ್ವಿ. ಕಾರಣ ಜನ ಜಾಸ್ತಿ ಆದರೆ ಅಷ್ಟಲಿಂಗಗಳ ದರ್ಶನ ಮಾಡೋಕ್ಕೆ ನಿಧಾನ ಆಗುತ್ತೆ ಮತ್ತು ವಿಡಿಯೋ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಬೇಗನೆ ಶುರು ಮಾಡಿದ್ವಿ.
ನಮಗೆ ಗಿರಿ ಸುತ್ತಿದ ಫಲ ಅಷ್ಟಲಿಂಗಗಳ ದರ್ಶನ ಮಾಡಿದ್ರೆ ಮಾತ್ರ ಸಿಗುತ್ತೆ. ಅದರಿಂದ ನೀವೇನಾದರೂ ಗಿರಿ ಪ್ರದಕ್ಷಿಣೆ ಮಾಡೋದಕ್ಕೋದ್ರೆ ಈ ಲಿಂಗಗಳ ದರ್ಶನ ಮಾಡಿಕೊಂಡು ಬನ್ನಿ ಫ್ರೆಂಡ್ಸ್. ಮುಂದೆ ಹಾಗೆ ನಡ್ಕೊಂಡು ಹೋದ್ರೆ ರಸ್ತೆಯ ಬಲಭಾಗಕ್ಕೆ ಅಗ್ನಿಲಿಂಗ ಸಿಗುತ್ತೆ. ಇದೊಂದೇ ಲಿಂಗ ಬಲಭಾಗಕ್ಕೆ ಸಿಗುವಂಥದ್ದು. ಇಲ್ಲಿಯ ಲಿಂಗವನ್ನು ದರ್ಶನ ಮಾಡೋದ್ರಿಂದ ನಮಗೆ ಆಪತ್ತಿನ ಸಮಯದಲ್ಲಿ ಸರಿಯಾದ ಮಾರ್ಗವನ್ನು ತಿಳಿಸ್ತದೆ. ನಂತರ ನಮಗೆ ಸಿಗೋದು ರಸ್ತೆಯ ಬಲಭಾಗದಲ್ಲಿ ಶೇಷಾದ್ರಿ ಅವರ ಆಶ್ರಮ ಸಿಗುತ್ತೆ. ಒಳಗಡೆ ಹೋಗಿ ನೋಡ್ಕೊಂಡು ಬಂದ್ವಿ. ಇಲ್ಲಿ ಒಂದು ಶಕ್ತಿ ದೇವಸ್ಥಾನ ಇದೆ. ನಿಂಬೆಹಣ್ಣಿಂದ ದೃಷ್ಟಿ ನಿವುಳಿಸ್ಕೊಂಡು ಅಲ್ಲೇ ತುಳಿತಾರೆ. ನಿಂಬೆಹಣ್ಣು ನಮಗೆ ಅಲ್ಲೇ ಸಿಗುತ್ತೆ. ನಾವು ಒಳಗಡೆ ಹೋಗಿ ದೇವಿ ದರ್ಶನ ಮಾಡ್ಕೊಂಡು ಬಂದ್ವಿ. ಗಿರಿ ಪ್ರದಕ್ಷಿಣೆ ಪ್ರಾಮುಖ್ಯತೆ ಏನಂದರೆ, ಇಲ್ಲಿ ಹುಣ್ಣಿಮೆ ದಿನದಂದು ವಿಶೇಷವಾಗಿ ಸಹಸ್ರಾರು ಸಂಖ್ಯೆಯಲ್ಲಿ ಗಿರಿ ಸುತ್ತಾರೆ. ಇಲ್ಲಿ ಹಾಕುವ ಒಂದು ಗಿರಿ ಪ್ರದಕ್ಷಿಣೆ 1000 ಕುದುರೆಗಳ ದಾನಕ್ಕೆ ಸಮ ಅಂತ ಹೇಳಿದ್ದಾರೆ. ಈ ಬೆಟ್ಟದ ತಪ್ಪಲಿನಲ್ಲಿ 8 ದಿಕ್ಕಿನಲ್ಲೂ 8 ದಿಕ್ಕಿನ ಒಡೆಯರು, ಅಂದರೆ ಆ ದಿಕ್ಕಿನ ಒಡೆಯರೇ ಲಿಂಗ ರೂಪದಲ್ಲಿ ಪ್ರತಿಷ್ಠಾಪಿತಗೊಂಡಿರೋದಿಲ್ಲಿ. ನಾವು ಗಿರಿ ಪ್ರದಕ್ಷಿಣೆ ಮಾಡುವಾಗಲೇ ನಮಗೆ ಅಲ್ಲಲ್ಲಿ ಪ್ರಸಾದ ಕೊಡ್ತಾ ಇರ್ತಾರೆ. ನಾವು ಅಲ್ಲೇ ತಗೊಂಡು ತಿನ್ಬೋದು. ಗಿರಿ ಪ್ರದಕ್ಷಿಣೆಯ ಪ್ರಾಮುಖ್ಯತೆ ಎಷ್ಟು ಹೇಳಿದ್ರೂ ಕಡಿಮೆ ಅಂತಲೇ ಹೇಳ್ಬೋದು. ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಗಿರಿ ಪ್ರದಕ್ಷಿಣೆ ಮುಗಿಯೋ ತನಕನೂ. ನಾವೆಲ್ಲ ಹುಣ್ಣಿಮೆ ದಿನವೇ ಗಿರಿ ಪ್ರದಕ್ಷಿಣೆ ತುಂಬ ವಿಶೇಷ ಅಂತ ಅಂದ್ಕೊಂಡಿದ್ದೀವಿ. ಆದರೆ ಆಗಿನ ಕಾಲದಲ್ಲಿ ವಜ್ರಾಂಗತ ಎಂಬ ಪಾಂಡ್ಯರ ರಾಜ ಪ್ರತಿದಿನ ಗಿರಿ ಪ್ರದಕ್ಷಿಣೆ ಆಗ್ತಿದ್ರಂತೆ. ಈಗ ಯಮಲಿಂಗ ದೇವಾಲಯ. ಈ ಯಮಲಿಂಗವು ಸಾಕ್ಷಾತ್ ಯಮಧರ್ಮರಾಯರೇ ಪೂಜಿಸಲ್ಪಟ್ಟ ಲಿಂಗ ಇದು. ಈ ಲಿಂಗವನ್ನು ದರ್ಶನ ಮಾಡಿದ್ರೆ ಅಪಮೃತ್ಯು ದೋಷ ನಿವಾರಣೆ ಆಗುತ್ತೆ ಅಂತ ನಂಬಿಕೆ. ಇಲ್ಲಿ ಗಿರಿ ಸುತ್ತ 350ಕ್ಕೂ ಹೆಚ್ಚು ಕಲ್ಯಾಣಿಗಳಿವೆ. ಬರೀ ಅಷ್ಟಲಿಂಗಗಳಷ್ಟೇ ಅಲ್ಲ, 14 ಕಿಲೋಮೀಟರ್ ಗಿರಿ ಸುತ್ತಲೂ ನಮಗೆ ದೇವಾಲಯಗಳು ಕಾಣ್ತವೆ. ದೇವರ ದರ್ಶನ ಮಾಡ್ತಾ ಹೋಗಬಹುದು. ನಮಗೆ ಗಿರಿ ಸುತ್ತೋಕ್ಕೆ ಯಾವುದೇ ಅನ್ಕಂಫರ್ಟಬಲ್ ಫೀಲ್ ಆಗೋದಿಲ್ಲ. ದಾರಿ ಉದ್ದಕ್ಕೂ ಲೈಟಿಂಗ್ಸು, ಪೊಲೀಸ್ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಅಲ್ಲಲ್ಲಿ ಶೌಚಾಲಯದ ವ್ಯವಸ್ಥೆನೂ ಮಾಡಿರ್ತಾರೆ. ನಾವು ಮೊದಲಿಗೆ ಹೋಗ್ಬೇಕಾದ್ರೆ ತುಂಬಾ ಭಯ ಪಟ್ವಿ. ಹೇಗಪ್ಪ ನೈಟಲ್ಲಿ ಗಿರಿ ಸುತ್ತೋವಾಗ ಇಬ್ಬರೇ ಇರ್ತೀವಲ್ವ ಅಂತ. ಆಮೇಲೆ ಅಲ್ಲಿ ಹೋಗಿ ವ್ಯವಸ್ಥೆ ಎಲ್ಲ ನೋಡಿದ್ಮೇಲೆ ನನಗೆ ತುಂಬಾ ಖುಷಿ ಆಯಿತು. ಯಾವುದೇ ಭಯ ಇಲ್ಲದೆ ಆರಾಮಾಗಿ ಗಿರಿ ಪ್ರದಕ್ಷಿಣೆ ಮಾಡಿದ್ವಿ. ಫ್ರೆಂಡ್ಸ್, ಮುಂದೆ ಹೋಗ್ತಿದ್ದಂತೆಯೇ ಯಮಲಿಂಗ ಆದಮೇಲೆ ನಮಗೆ ಸ್ವಲ್ಪ ದೂರದಲ್ಲೇ ಜಿಂಕೆಗಳು ಕಾಣ್ತವೆ. ಇವು ಬೆಟ್ಟದಿಂದ ಬಂದಿರೋಂಥ ಜಿಂಕೆಗಳು. ಈ ಗಿರಿ ಸುತ್ತಬೇಕಾದ್ರೆ ಜನರು ತಿಂಡಿ ತಿನಿಸುಗಳು ಕೊಡ್ತಾರೆ ಅಂತಲೇ ಬಂದಿರ್ತವೆ. ನಮ್ಮ ಹತ್ರ ಇದ್ದಿದ್ದ ತಿಂಡಿಗಳನ್ನ ನಾವು ಕೊಟ್ವಿ, ತಿಂದವು. ತುಂಬಾ ಖುಷಿ ಆಯಿತು ನನಗೆ. ಸ್ವಲ್ಪ ಹೊತ್ತು ಅಲ್ಲೇ ನೋಡ್ಕೊಂಡಿದ್ದು ಆಮೇಲೆ ಅಲ್ಲಿಂದ ಹೊರಟ್ವಿ. ನೆಕ್ಸ್ಟು ಇಲ್ಲಿಂದ ಮುಂದೆ ಬಂದರೆ ಎಡಭಾಗಕ್ಕೆ ನಿರುತಿ ಲಿಂಗಂ ಅಂದರೆ ನೈಋತ್ಯ ಲಿಂಗಮು. ರಾಕ್ಷಸರ ರಾಜನಾದ ನಿರುತಿಯವರು ನಿರ್ಮಿಸಿರುವ ಈ ಲಿಂಗವನ್ನು ದರ್ಶನ ಮಾಡಿದ್ರೆ ರಾಕ್ಷಸ ಪಿಶಾಚ ದುಷ್ಟ ಬಾಧೆಗಳಿಂದ ವಿಮುಕ್ತಿ ಸಿಗುತ್ತೆ. ಜೀವನದಲ್ಲಿ ಕೀರ್ತಿ ಉಂಟಾಗುತ್ತೆ ನಮಗೆ. ಇಲ್ಲಿಂದ ಸ್ವಲ್ಪ ದೂರ ನಡೆದ್ರೆ ಎಡಕ್ಕೆ ಗೌತಮ ಮಹರ್ಷಿಗಳ ಆಶ್ರಮ ಇದೆ. ಇಲ್ಲಿ ಮಹರ್ಷಿಗಳ ಪ್ರತಿಮೆನೂ ಇದೆ. ಗೌತಮ ಮಹರ್ಷಿಗಳು ತಪಸ್ಸು ಮಾಡಿದ ಜಾಗ ಇದು.
ಅಷ್ಟೇ ಅಲ್ಲದೆ ಪಾರ್ವತಿ ದೇವಿಯು ಅರುಣಾಚಲದಲ್ಲಿ ಮೊದಲು ತಪಸ್ಸು ಮಾಡಲು ಬಂದದ್ದು ಇದೇ ಜಾಗದಲ್ಲಿ. ಇಲ್ಲಿಂದ ಸ್ವಲ್ಪ ದೂರ ಮುಂದೆ ಹೋದರೆ ಎಡಗಡೆಗೆ ನಮಗೆ ವರುಣಲಿಂಗನ ದೇವಸ್ಥಾನ. ಸಾಕ್ಷಾತ್ ವರುಣದೇವರೇ ಈ ಲಿಂಗನ ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ಈ ದೇವಸ್ಥಾನಕ್ಕೆ ಹೋಗಿ ಲಿಂಗನ ದರ್ಶನ ಮಾಡೋದ್ರಿಂದ ಮಾರಕ ರೋಗಗಳು ಬರೋದಿಲ್ಲ ಎಂಬ ನಂಬಿಕೆ ಇದೆ. ಇದು ರಸ್ತೆಯ ಎಡಭಾಗಕ್ಕಿರುವ ಮತ್ತೊಂದು ಲಿಂಗ, ವಾಯುಲಿಂಗ. ಈ ಲಿಂಗವನ್ನು ದರ್ಶನ ಮಾಡೋದ್ರಿಂದ ಕೇತು ದೋಷ ಪರಿಹಾರ ಆಗುತ್ತೆ. ಇಲ್ಲಿ ಕಾಣ್ತಿರೋದೇ ಅರುಣಾಚಲ ಬೆಟ್ಟ. ಸಂಸ್ಕೃತದಲ್ಲಿ ಅರುಣ ಎಂದರೆ ಕೆಂಪು, ಅಚಲ ಎಂದರೆ ಬೆಟ್ಟ, ಅರುಣಾಚಲ ಎಂದರೆ ಬೆಂಕಿಯ ಕೆಂಪು ಸ್ತಂಭದಿಂದ ಕಾಣಿಸಿಕೊಂಡ ಬೆಟ್ಟ ಎಂದರ್ಥ. ಈ ಬೆಟ್ಟದ ರೂಪದಲ್ಲೇ ಶಿವನು ನೆಲೆಯಾಗಿ ನಿಂತಿರೋದು ಮತ್ತು ಈ ಬೆಟ್ಟವನ್ನೇ ಅಣ್ಣಾಮಲೈ ಬೆಟ್ಟ ಅಂತಲೂ ಕರೀತಾರೆ. ಆದ್ದರಿಂದ ಈ ಬೆಟ್ಟನ ಶಿವನೇ ಅಂತ ಪ್ರದಕ್ಷಿಣೆ ಹಾಕ್ತಾರೆ. ಇದು ಕುಬೇರಲಿಂಗ ದೇವಾಲಯ. ಸಾಕ್ಷಾತ್ ಲಕ್ಷ್ಮೀ ದೇವಿ ಗಿರಿ ಪ್ರದಕ್ಷಿಣೆ ಮಾಡಿ ಲಿಂಗವನ್ನು ಪ್ರತಿಷ್ಠಾಪಿಸಿ ಪೂಜಿಸಿ ಉತ್ತರ ದಿಕ್ಕಿಗೆ ಅಧಿಪತಿಯಾದ ಕುಬೇರನಿಗೆ ಒಪ್ಪಿಸಿದಳಂತೆ. ಇಲ್ಲಿನ ಲಿಂಗವನ್ನು ದರ್ಶನ ಮಾಡಿದರೆ ಆರ್ಥಿಕ ಸಮಸ್ಯೆಯಿಂದ ಹೊರಬಂದು ಲಕ್ಷ್ಮಿ ಕಟಾಕ್ಷವಾಗುತ್ತೆ ಅಂತ ನಂಬ್ತಾರೆ. ಇಲ್ಲಿಂದ ಮುಂದೆ ಬಂದರೆ ಬಲಭಾಗಕ್ಕೆ ಇರ್ಕುಪಿಳ್ಳೈ ಅಂದರೆ ಮೋಕ್ಷ ಮಾರ್ಗ. ಇದರ ಒಳಗೆ ನುಗ್ಗಿ ಬಂದರೆ ಗರ್ಭವಾಸ ನರಕದಿಂದ ಪಾರಾಗ್ತೇವೆ ಮತ್ತು ನಮಗೆ ಮುಕ್ತಿ ಪ್ರಾಪ್ತಿಯಾಗುತ್ತೆ ಎಂಬುದು ಇಲ್ಲಿನ ನಂಬಿಕೆ. ಇದರ ಒಳಗೆ ಹೋಗೋಕ್ಕೆ ಯಾವಾಗಲೂ ಜನಸಂದಣಿ, 1 ಕಿಲೋಮೀಟ್ರಷ್ಟು ಜನ ರಿಶ್ಯು. ನಾವು ಆ ಮಾರ್ಗದಲ್ಲಿ ಹೋಗಿ ಬಂದ್ವಿ, ಮನಸ್ಸಿಗೆ ತುಂಬ ನೆಮ್ಮದಿ ಸಂತೋಷ ಸಿಕ್ಕಂತಾಯಿತು. ಎಷ್ಟು ಆಯಾಸವಾಗಿತ್ತೋ ಎಲ್ಲ 1 ನಿಮಿಷ ಮಾಯವಾಯಿತು. ನನಗಂತೂ ತುಂಬಾ ಖುಷಿ ಆಯಿತು ಫ್ರೆಂಡ್ಸ್. ಇಲ್ಲಿಂದ ಸ್ವಲ್ಪ ದೂರ ಮುಂದೆ ನಡೆದ್ರೆ ಕೊನೆ ಲಿಂಗ ಈಶಾನ್ಯ ಲಿಂಗ. ಈ ಲಿಂಗನ ದರ್ಶನ ಮಾಡೋದ್ರಿಂದ ಸಂಸಾರದಲ್ಲಿ, ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಸಮಸ್ಯೆ ಇದ್ದರೆ ಪರಿಹಾರವಾಗುತ್ತೆ ಅನ್ನೋ ನಂಬಿಕೆ ಇದೆ. ಗಿರಿ ಪ್ರದಕ್ಷಿಣೆಯ ಇನ್ನೊಂದು ಪ್ರಾಮುಖ್ಯತೆ ಅಂದರೆ, ಇಬ್ಬರು ವಿದ್ಯಾಧರರು ಋಷಿಯಿಂದ ಶಾಪಗ್ರಸ್ತರಾಗಿ ಬೆಕ್ಕು ಮತ್ತು ಕುದುರೆ ರೂಪ ತಾಳ್ತಾರೆ. ಇವರು ಋಷಿಮುನಿಗಳನ್ನು ಕೇಳಿಕೊಂಡಾಗ ಶಾಪ ವಿಮೋಚನೆಗೆ ಅಂತ ಈ ಗಿರಿ ಪ್ರದಕ್ಷಿಣೆ ಮಾಡಿ ಅಂತ ಅವರು ತಿಳಿಸ್ತಾರೆ. ಹಾಗ ಮಾಡಿದಾಗ ಇವರಿಗೆ ಶಾಪ ವಿಮೋಚನೆ ಆಗುತ್ತೆ. ನಾವೆಲ್ಲ ಹುಣ್ಣಿಮೆ ದಿನ ಗಿರಿ ಪ್ರದಕ್ಷಿಣೆ ತುಂಬ ವಿಶೇಷ ಅಂತ ಅಂದ್ಕೊಂಡಿದ್ದೀವಿ. ಆದರೆ ಆ ಕಾಲದಲ್ಲಿ ವಜ್ರಾಂಗತ ಎಂಬ ಪಾಂಡ್ಯರ ರಾಜ ಪ್ರತಿದಿನ ಗಿರಿ ಸುತ್ತಿದ್ರಂತೆ. ನಾವು ಗಿರಿ ಸುತ್ತಕ್ಕೆ ಸ್ಟಾರ್ಟ್ ಮಾಡಿದಾಗ ಅತಿ ಕಡಿಮೆ ಜನ ಇದ್ದರು. ನಾವು ಸ್ಟಾರ್ಟ್ ಮಾಡ್ತಾ ಒಂದು 75% ಮುಗಿಸಿದ್ದೀವಿ ಅನ್ನೋ ಟೈಮಲ್ಲಿ ಎಷ್ಟು ಜನ ಬಂದರು. ನಡೆಯೋದಕ್ಕೆ ಕಷ್ಟ ಆಗ್ತಿತ್ತು, ವಿಡಿಯೋ ಮಾಡೋದಕ್ಕೂ ಇನ್ನೂ ಕಷ್ಟ ಆಗ್ತಿತ್ತು. ನೋಡಿ ಫ್ರೆಂಡ್ಸ್ ನೀವೇ ಎಷ್ಟು ಜನ ಇದ್ದಾರೆ ಅಂತ. ಅದಕ್ಕೆ ನಾವು ಬೇಗನೆ ಗಿರಿ ಸುತ್ತಕ್ಕೆ ಸ್ಟಾರ್ಟ್ ಮಾಡಿದ್ದು. ನನಗೆ ಒಂದೇ ಒಂದು ಬೇಸರದ ಸಂಗತಿ ಅಂದರೆ, ಇಲ್ಲಿ ಅನೇಕ ಸಾಧು ಸಂತರು 14 ಕಿಲೋಮೀಟರ್ ಉದ್ದಕ್ಕೂ ಕೂತಿರ್ತಾರೆ, ಅಂದರೆ ಗಿರಿ ಸುತ್ತನೂ ಕೂತಿರ್ತಾರೆ. ನಾವೇನಾದರೂ ಅಲ್ಲಿ ಹೋದರೆ ಕಾಣಿಕೆ ತೊಗೊಳ್ದೆ ಯಾವುದೇ ಕಾರಣಕ್ಕೂ ಹೋಗಬಾರ್ದು. ನನಗೆ ಗೊತ್ತಿರಲಿಲ್ಲ, ಹಾಗೇ ಹೋಗ್ಬಿಟ್ಟಿದ್ದೆ. ಅದಕ್ಕೆ ನನಗೆ ಸ್ವಲ್ಪ ಬೇಜಾರಾಯಿತು. ಮತ್ತು ಗಿರಿ ಸುತ್ತುವಾಗ ಬರಿಗಾಲಿನಲ್ಲಿ ಗಿರಿ ಸುತ್ತಿದ್ರೆ ಒಳ್ಳೆಯದು. ಆಗದೇ ಇರೋರು ಸಾಕ್ಕೊಂಡು ಸುತ್ತಬಹುದು. ಆದರೆ ಯಾವುದೇ ಕಾರಣಕ್ಕೂ ಚಪ್ಪಲಿ ಹಾಕಿ ಮಾತ್ರ ಸುತ್ತಕ್ಕೆ ಹೋಗಬೇಡಿ. ನಮಗೆ ಒಂದು ಬಾರಿ ಹೋಗಿ ಬಂದರೆ ಮತ್ತೆ ಮತ್ತೆ ಹೋಗಬೇಕು ಅನಿಸುತ್ತೆ. ಅಷ್ಟು ಶಕ್ತಿ ಇದೆ ಆ ಜಾಗಕ್ಕೆ. ತುಂಬ ಏಜ್ ಆಗಿರೋರು ಕೂಡ ವೀಲ್ ಚೇರ್ ಮುಖಾಂತರ ಗಿರಿ ಸುತ್ತಾರೆ. ಅದನ್ನು ಹೇಳೋಕ್ಕೆ ಆಗಲ್ಲ ಫ್ರೆಂಡ್ಸ್. ಒಂದು ಬಾರಿ ಹೋಗಿ ನೀವು ಗಿರಿ ಪ್ರದಕ್ಷಿಣೆ ಮಾಡಿ ಬನ್ನಿ, ಆಗ ನೀವೇ ನನಗೆ ಕಮೆಂಟ್ ಮಾಡ್ತೀರಾ ತುಂಬ ಅದ್ಭುತವಾಗಿದೆ ಈ ಜಾಗ ಅಂತ. ಇಲ್ಲಿ ನಡೆಸೋ ಕಾರ್ತಿಕ ದೀಪೋತ್ಸವ ತುಂಬ ಜನಪ್ರಿಯವಾದುದು. ಉತ್ಸವದ 10ನೇ ದಿನ ಗಿರಿಯ ತುತ್ತ ತುದಿಯಲ್ಲಿ ಬೃಹದಾಕಾರದ ದೀಪವೊಂದನ್ನು ಹಚ್ಚಲಾಗುತ್ತೆ. ಈ ದೀಪನ ಶಿವನ ಉಪಸ್ಥಿತಿಯನ್ನು ತಿಳಿಯಪಡಿಸ್ತದೆ. ನೀವು ಯಾವ್ಯಾವ ದಿನ ಗಿರಿ ಪ್ರದಕ್ಷಿಣೆ ಮಾಡಿದ್ರೆ
ಯಾವ ಶುಭ ಫಲ ಸಿಗುತ್ತೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಭಾನುವಾರ ಶಿವಲೋಕ ಪ್ರಾಪ್ತಿಯಾಗುತ್ತೆ, ಸೋಮವಾರ ಪೂರ್ಣ ಆರೋಗ್ಯ, ಮಂಗಳವಾರ ಗುಣ ವಿಮುಕ್ತಿ, ಬುಧವಾರ ಸರಸ್ವತಿ ಪ್ರಸನ್ನತ, ಗುರುವಾರ ಗುರುತ್ವಂ ಅಂದರೆ ಗುರುಬಲ, ಶುಕ್ರವಾರ ಲಕ್ಷ್ಮೀ ಕಟಾಕ್ಷ, ಶನಿವಾರ ಗ್ರಹಪೀಡ ವಿಮುಕ್ತಿ. ಈ ದಿನಗಳು ನಿಮಗೆ ಗಿರಿ ಪ್ರದಕ್ಷಿಣೆ ಮಾಡೋದ್ರಿಂದ ಈ ಶುಭ ಫಲಗಳು ಪ್ರಾಪ್ತಿಯಾಗ್ತವೆ. ನಾನು ನಿಮಗೆ ತಿಳಿಸ್ಕೊಟ್ಟಿರುವ ಮಾಹಿತಿ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ನಲ್ಲಿ ನಿಮಗೆ ಏನು ಅನ್ನಿಸ್ತು ಅಂತ ತಿಳಿಸಿ. ನೀವು ಮಾಡೋ ಕಮೆಂಟ್ನಿಂದ ನನಗೆ ತುಂಬ ಎನ್ಕರೇಜ್ ಸಿಕ್ಕಂತಾಗುತ್ತೆ. ಸೊ ಅದರಿಂದ ದಯವಿಟ್ಟು ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.